10 ವರ್ಷಗಳ ಪ್ರೀತಿ. ಅಲೆಕ್ಸ್ ಮತ್ತು ಸಾರಾಳ ಸಂತೋಷ ಅವರ ಮನೆ ತುಂಬುತ್ತದೆ. ಸಂತೋಷದ ಒಂದು ಅದ್ಭುತವಾದ ಚಿತ್ರ. ನಿಶಬ್ದವಾದ ಕೋಣೆಯಲ್ಲಿ ಖಾಲಿಯಾದ ತೊಟ್ಟಿಲಿರುತ್ತದೆ. ಅವರ ಒಂದೇ ಒಂದು ಮಾತನಾಡದ ಹೃದಯ ಸ್ಪರ್ಶಿ ಮೌನ ಸಂಕೇತ. ಅವರ ಕುಟುಂಬದ ಭೋಜನ, ಸಂಬಂಧಿಕರು ವಿಚ್ಛೇದನದ ಬಗ್ಗೆ ಹೇಳಿದರು. ಅವರ ನೆಮ್ಮದಿಯನ್ನು ಕಿತ್ತುಕೊಳ್ಳುವಂತ ಸನ್ನಿವೇಶವನ್ನು ತಂದಿಟ್ಟರು. ಅವಶ್ಯಕತೆ ಇಲ್ಲದ ಕಾರಣಕ್ಕೆ ಅಲೆಕ್ಸ್ ತನ್ನ ಮದುವೆಯನ್ನು ಉಳಿಸಿಕೊಳ್ಳಲು ಮಾತನಾಡಿದನು. ಅವನ ಪ್ರಾಮಾಣಿಕತೆ ಸಾರಾಗೆ ಮಾಡಿದಂತ ಪ್ರಮಾಣ. ಅಡುಗೆ ಮನೆಯಲ್ಲಿ ಸಾರಾ ಅವನಿಗಿಷ್ಟವಾದ ಅಡುಗೆ ಮಾಡುತ್ತಿದ್ದಳು. ಸಾರಾ ಅವನ ಚಿಂತೆಗಳನ್ನು ಕೇಳುತ್ತಿದ್ದಳು. ಅವನ ಜೀವನದಲ್ಲಿ ಬೆಂಬಲ ನೀಡುವಂತಹ ಒಬ್ಬ ವ್ಯಕ್ತಿ ಅವಳು. ದೀಪಗಳ ಮುಂದೆ ಕೂತು ಸಾರಾ ಅವನಿಗಾಗಿ ಪ್ರಾರ್ಥಿಸುತ್ತಿದ್ದಳು. ಅವಳ ಮುಖ ಶಾಂತಿಯನ್ನು ತೋರಿಸುತ್ತಿದ್ದರು, ಆದರೆ ಬಲವಾದ ನಂಬಿಕೆ. ಅಟ್ಟದ ಮೇಲೆ ಅಲೆಕ್ಸ್ ನಕ್ಷತ್ರಗಳನ್ನು ನೋಡುತ್ತಿದ್ದನು. ಅವನು ಶಾಂತಿಯುತವಾದ ಪ್ರಾರ್ಥನೆಯಲ್ಲಿ ಅವನು ಮುಳುಗಿ ಹೋಗಿದ್ದನು. ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಅವರ ಬಾಂಧವ್ಯ ಹೆಚ್ಚುತ್ತಲೇ ಹೋಗುತ್ತಿತ್ತು. ಅವರ ಪ್ರೀತಿ ಇನ್ನೂ ಹೆಚ್ಚಾಗುತ್ತಿತ್ತು. ಸಾರಾ ಕೈಬರದಲ್ಲಿ ಬರೆದಂತ ಒಂದು ಪತ್ರವನ್ನು ಇಟ್ಟಳು. ಅದ್ಭುತ ರಹಸ್ಯವನ್ನು ಹೇಳುವ ಸಣ್ಣ ಸೂಚನೆ ಹೊಂದಿತ್ತು. ಅವನ ಕಾರಿನಲ್ಲಿ ಬೇರೊಂದು ಹುಡುಗನ ಜೊತೆ ನಗುತ್ತಿರುವುದನ್ನು ನೋಡುತ್ತಾನೆ. ಅನುಮಾನದ ಬೀಜವೊಂದು ಅವನಲ್ಲಿ ಮೊಳಕೆ ಹೊಡೆಯುತ್ತದೆ. ಅಲೆಕ್ಸ್ ಹೆಪ್ಪುಗಟ್ಟುತ್ತಾನೆ. ಗಟ್ಟಿಯಾಗಿ ಸ್ಟೇರಿಂಗ್ ಹಿಡ್ಕೊಳ್ತಾನೆ. ಅವನು ಭಾವನಾತ್ಮಕ ಪ್ಯಾರಾಲಿಸಿಸ್ಗೆ ಒಳಪಟ್ಟನು. ಮುಂಜಾನೆ 3 ಗಂಟೆಗೆ ಅಲೆಕ್ಸ್ ಎದ್ದು ಅವನಿಗೆ ಕಾಡುತ್ತಿದ್ದದನ್ನು ಯೋಚಿಸುತ್ತಾನೆ. ಅವನು ಅವರನ್ನು ಕೆಫೆಯಲ್ಲಿ ನೋಡುತ್ತಾನೆ. ಅವಳು ಬೇರೆಯವನನ್ನು ನೋಡಿ ನಗುತ್ತಿದ್ದ ಆ ನಗು ಮೋಸದ ಸೂಚನೆ ನೀಡುತ್ತಿತ್ತು. ಅದು ಅವನಿಗೆ ಅಸೂಯೆ ಆಗುತ್ತಿತ್ತು. ಅವನು ದೂರದಿಂದಲೇ ಅವರನ್ನು ಹಿಂಬಾಲಿಸುತ್ತಿದ್ದ. ಅವನಿಗೆ ಅವರನ್ನು ನೋಡುತ್ತಿದ್ದಾಗ ನೋವು ಹೆಚ್ಚಾಗುತ್ತಲೇ ಹೋಗುತ್ತಿತ್ತು. ಬೀಳ್ಕೊಡುಗೆಯ ಆ ಸಿಹಿ ಮುತ್ತು. ಆದರೆ ಅಲೆಕ್ಸ್ಗೆ ಅವಳ ಮೇಲಿನ ಅಪನಂಬಿಕೆಗೆ ಅದುವೇ ಕೊನೆಯ ಸೂಚನೆಯಾಗಿತ್ತು. ಶವರ್ನ ಕೆಳಗೆ ಅಲೆಕ್ಸ್ ಅವನ ನೋವುಗಳನ್ನು ಹೊರಹಾಕುತ್ತಿದ್ದ. ಅವನ ಹೃದಯಾಘಾತದಿಂದ ಅವನು ತಪ್ಪಿಸಿಕೊಳ್ಳುತ್ತಿದ್ದ. ರಾತ್ರಿ ಭೋಜನ ಅದೊಂದು ನಿಶಬ್ದವಾದದ್ದು. ಅವರ ನಡುವೆ ಒಂದು ತಣ್ಣನೆಯ ಕಂದರವಿತ್ತು. ಮೀಟಿಂಗ್ನಲ್ಲಿ ಸಂಪೂರ್ಣವಾಗಿ ಬೇರ್ಪಟ್ಟಿ ಹೋಗಿದ್ದ. ಅವನ ಗಮನ ಹೋಗಿತ್ತು. ಭಾವನಾತ್ಮಕ ನೋವಿಗೆ ಅವನು ಒಳಪಟ್ಟಿದ್ದ. ಒಬ್ಬಂಟಿಯಾಗಿ ಅವರ ಮದುವೆ ಫೋಟೋವನ್ನು ಹಿಡಿದಿದ್ದ. ಅವನ ನಂಬಿದ ಪ್ರೀತಿಗೆ ಮೋಸ ಹೋಗಿದ್ದಕ್ಕೆ ದುಃಖ ಪಡುತ್ತಿದ್ದ. ಫೋನ್ ರಿಂಗ್ ಆಗುತ್ತದೆ. ಒಬ್ಬ ವ್ಯಕ್ತಿಯ ಧ್ವನಿ ಹೇಳುತ್ತದೆ ಅವನು ಬರುತ್ತಿದ್ದಾನೆ ಎಂದು. ಇದು ಅಲೆಕ್ಸ್ನ ಕರಾಳ ಆಲೋಚನೆಗಳನ್ನು ಸೂಚಿಸುತ್ತದೆ. ಅಲೆಕ್ಸ್ ಫೋನ್ ಅನ್ನು ಕೆಳಗೆ ಹೊಡೆಯುತ್ತಾನೆ. ಅವನು ಹೊಡೆಯುತ್ತಿದ್ದ ಆ ಶಬ್ದಕ್ಕೆ ಪ್ರತಿಧ್ವನಿಸುತ್ತದೆ. ಅವನ ಕೈ ನಡುಗುತ್ತದೆ. ನೀರಿನ ಜಗ್ ಕೆಳಗಡೆ ಬೀಳುತ್ತದೆ. ಅವನ ಆಂತರಿಕ ಬಿರುಗಾಳಿಯ ಭೌತಿಕ ಬಿಡುಗಡೆ ಒಳಗಡೆ ಬರುತ್ತಿದ್ದಂತೆ ಸಾರಾ ಹೇಳ್ತಾಳೆ, ಅಲೆಕ್ಸ್ ಏನಾಗಿದೆ ಎಂದು ಕೇಳುತ್ತಾಳೆ. ಅವಳ ಧ್ವನಿಲಿ ಚಿಂತೆ ಇದೆ. ಕುರುಡು ಭಾವನೆಗಳ ಹುಡುಕಾಟದಲ್ಲಿ ಅಲೆಕ್ಸ್ ಅವಳನ್ನು ದೂರ ತಳ್ಳುತ್ತಾನೆ. ಗಾಬರಿಪಡಿಸುವಂತ ಆ ನಟನೆ ಅವರ ನಂಬಿಕೆ ದೂರ ತಳ್ಳುತ್ತದೆ. ಅವಳು ಮುಗ್ಗರಿಸುತ್ತಾಳೆ. ಅವಳ ತೋಳುಗಳು ಹೊಡೆದ ಗಾಜನ್ನು ಹಿಡಿಯುತ್ತದೆ. ಅವನ ಕೋಪವು ಭಯವು ಬದಲಾಯಿಸುತ್ತದೆ. ಅವನು ಮಾಡಿದ್ದು ತಪ್ಪು ಎಂದು ಅನಿಸಿ ಅವನು ತುಂಬಾ ಚಿಂತೆಗೀಡಾಗುತ್ತಾನೆ. ಅಲೆಕ್ಸ್ ಕೂಡಲೇ ಆಂಬ್ಯುಲೆನ್ಸ್ ಅನ್ನು ಕರೆಯುತ್ತಾನೆ. ಅವನ ಧ್ವನಿಯಲ್ಲಿ ಭಯ ಮತ್ತು ನಡುಕ ಇದೆ. ಬಾಗಿಲು ತೆರೆಯುತ್ತದೆ. ಮತ್ತೆ ಸನ್ನಿ ಓಡಿ ಬರುತ್ತಾನೆ. ಅವನ ಮೆಡಿಕಲ್ ಟ್ರೈನಿಂಗ್ಗೆ ಎವಿಡೆನ್ಸ್ ಆಗಿ ಅಲ್ಲಿ ನಡೆದಿರುವುದನ್ನು ನೋಡುತ್ತಾನೆ. ಇಲ್ಲಿಂದ ಹೊರಗೋಗು, ಅಲೆಕ್ಸ್ ಕಿರುಚುತ್ತಾನೆ. ಆದರೆ ಸನ್ನಿ ಅದಾಗಲೇ ಅವಳ ಬಳಿ ಇರುತ್ತಾನೆ. ನಾನು ಡಾಕ್ಟರ್ ಮತ್ತೆ ಅವಳ ಅಣ್ಣ. ಅವನು ಅರ್ಜೆಂಟ್ ಆಗಿ ಹೇಳ್ತಾನೆ. ಜೊತೆಗೆ ಅವರಿಬ್ಬರು ಸಾರಾಗೆ ಸಹಾಯ ಮಾಡ್ತಾರೆ. ಕೂಡಲೇ ಅವಳನ್ನು ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗುತ್ತಾರೆ. ಎಮರ್ಜೆನ್ಸಿ ಎಂಟ್ರೆನ್ಸ್ ಅಲ್ಲಿ ಜಗತ್ತು ಮಿನುಗುವ ದೀಪಗಳ ಮುಸುಕಾಗಿದೆ. ಅಲೆಕ್ಸ್ ಹಿಂಬಾಲಿಸುತ್ತಾನೆ. ಚಿಂತೆಯಲ್ಲಿ ಮುಳುಗೋಗಿದ್ದಾನೆ. ಅಲೆಕ್ಸ್ ಒಬ್ಬಂಟಿಯಾಗಿ ಕಾಯುತ್ತಿರುತ್ತಾನೆ. ಅವನು ಮಾಡಿದ ತಪ್ಪಿನ ಪಶ್ಚಾತ್ತಾಪದಿಂದ ಸನ್ನಿ ಅವನ ಪಕ್ಕದಲ್ಲಿ ಕೂತು ಅವಳಿಗೆ ಅದು ಸರ್ಪ್ರೈಸ್ ಆಗಿ ಇರಬೇಕು ಹಾಗೆಂದು ಹೇಳುತ್ತಾನೆ. ಅವಳಿಗೆ ಮೊದಲು ಖಚಿತವಾಗಿರಬೇಕು. ಆಶ್ಚರ್ಯ? ಅಲೆಕ್ಸ್ ದಿಗ್ಭ್ರಾಂತನಾಗಿ ಕೇಳುತ್ತಾನೆ. ಅವನು ನೋಡುತ್ತಾನೆ. ಅವನಿಗೆ ಏನಾಗುತ್ತಿದೆ ಎಂದು ಆಗ ತಿಳಿಯೋದಿಲ್ಲ. ಅಳಲು ಶುರು ಮಾಡುತ್ತಾನೆ. ಅಲೆಕ್ಸ್ ಅವನ ಮುಖವನ್ನು ಮುಚ್ಚಿಕೊಳ್ಳುತ್ತಾನೆ. ಆಳವಾದ ನೋವು ಮತ್ತು ಪಶ್ಚಾತ್ತಾಪದಿಂದ ಅಳುತ್ತಿರುತ್ತಾನೆ. ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಅವಳಿ ಮಕ್ಕಳ ಜೊತೆ ಎಂದು ಸನ್ನಿ ಹೇಳುತ್ತಾನೆ. ಅವನಿಗೆ ಅಲ್ಟ್ರಾಸೌಂಡ್ ತೋರಿಸುತ್ತಾನೆ. ವಿನಾಶದ ನಡುವೆ ಒಂದು ಪವಾಡವೇ ಆಯ್ತಲ್ಲ. ನಾನವಳ ಡಾಕ್ಟರ್, ಸನ್ನಿ ಹೇಳುತ್ತಾನೆ. ಈ ರಹಸ್ಯ ಸಭೆಗಳವನಿಗೆ ಕೊಡಬೇಕಾದ ಉಡುಗೊರೆಯಾಗಿತ್ತು. ಈಗ ಅಲೆಕ್ಸ್ ಅವನು ಮಾಡಿದ ದೊಡ್ಡ ತಪ್ಪಿಗೆ ಪಶ್ಚಾತ್ತಾಪವನ್ನು ಪಡುತ್ತಿದ್ದಾನೆ. ನರ್ಸ್ ಈಗ ನಗುತ್ತಾಳೆ. ಅವಳು ಸರಿಯಾಗಿದ್ದಾಳೆ ಮತ್ತು ನಿನ್ನನ್ನು ಕೇಳುತ್ತಿದ್ದಾಳೆ. ಅವಳು ಸರಿ ಇದ್ದಾಳೆ. ಆಳವಾದ ಪರಿಹಾರ ಸಿಕ್ಕಿತೆಂದು ಅಲೆಕ್ಸ್ ಖುಷಿ ಪಡುತ್ತಾನೆ. ಹಾಸ್ಪಿಟಲ್ ರೂಮಿನಲ್ಲಿ ಸಾರಾ ವೀಕ್ ಆಗಿದ್ದಾಳೆ. ಅವಳ ಕೈಗಳಿಗೆ ಬ್ಯಾಂಡೇಜ್ ಹಾಕಿದೆ. ಆದರೆ ಅವಳ ನಗು ಅವನಿಗೆ ನಂಬಿಕೆ ಕೊಡುತ್ತದೆ. ಅಲೆಕ್ಸ್ ಅವಳ ಕೈಗಳನ್ನು ಹಿಡಿದು ಮುತ್ತಿಡುತ್ತಾನೆ. ಅವನ ನಿಶಬ್ದ ಕಣ್ಣೀರು ಅವಳ ಕೈಗಳ ಮೇಲೆ ಬೀಳುತ್ತದೆ. ನಾನಿನಗೆ ಅಚ್ಚರಿಗೊಳಿಸಬೇಕು ಅನ್ಕೊಂಡಿದ್ದೆ, ಅವಳು ಹೇಳ್ತಾಳೆ. ಅವಳ ಮಾತುಗಳು ಆಳವಾದ ಪ್ರೀತಿಯನ್ನು ಪ್ರತಿಬಿಂಬಿಸುತ್ತದೆ. ದಯವಿಟ್ಟು ನನ್ನ ಕ್ಷಮಿಸು, ಅವನು ಹೇಳ್ತಾನೆ. ಅವನ ಧ್ವನಿಯಲ್ಲಿ ಆಳವಾದ ನೋವಿರುತ್ತದೆ. ಅವಳು ಅವನ ಕೆನೆನೆ ಮುಟ್ತಾಳೆ. ಮತ್ತೆ ನನ್ನ ಮೇಲೆ ಅನುಮಾನ ಬೇಡ, ಅವಳು ಹೇಳ್ತಾಳೆ. ಆಳವಾದ ಪ್ರಮಾಣ ಈಗ ನಮ್ಮ ಜೀವನಕ್ಕೆ ಸಿಕ್ಕಿದೆ. ನಂತರ ಅಲೆಕ್ಸ್ ಅಲ್ಟ್ರಾಸೌಂಡ್ ಅನ್ನು ನೋಡುತ್ತಾನೆ. ಮೆಲ್ಲನೆಯ ನಗು, ಪವಿತ್ರವಾದ ಪ್ರೀತಿ ಒಂದು ಸಂತೋಷವನ್ನು ಕೊಡುತ್ತದೆ.
ತಿಂಗಳ ನಂತರ ನೆಮ್ಮದಿ ಹಿಂತಿರುಗುತ್ತದೆ. ಅವರು ಗಾರ್ಡನ್ ಅಲ್ಲಿ ಕೂತ್ಕೊಳ್ತಾರೆ. ಅವರು ನಗುವನ್ನು ಹಂಚಿಕೊಳ್ಳುತ್ತಾರೆ. ಗುಣಪಡಿಸುವ ಚಿಹ್ನೆ ಸನ್ನಿ ಬಾಗಿಲ ಬಳಿ ನಿಂತು ಅವರ ನಗುವನ್ನು ನೋಡುತ್ತಿರುತ್ತಾನೆ. ಅವನು ಅವರ ತಂಗಿ ಸುರಕ್ಷಿತ ಮತ್ತು ಕುಟುಂಬದ ನೆಮ್ಮದಿಯನ್ನು ನೋಡುತ್ತಾನೆ. ಒಂದು ಹೊಸ ಕುಟುಂಬದ ಫೋಟೋ ಪ್ರೀತಿಯನ್ನು ತೋರುತ್ತದೆ. ಸತ್ಯದ ನೆನಪು. ತಾಳ್ಮೆಯಿಂದ ಯೋಚಿಸಿದರೆ ಅನುಮಾನ ದೂರವಾಗುತ್ತದೆ. ಸಂಬಂಧಗಳು ಮುರಿಯೋದು ನಮ್ಮ ಊಹೆಗಳಿಗಾಗಿ ಅಲ್ಲ. ನಿಜವಾದ ಪ್ರೀತಿ ಅಂದ್ರೆ ನಿರ್ಣಯಕ್ಕೂ ಮುಂಚೆ ನಂಬುವುದು ಮತ್ತೆ ಪ್ರತಿಕ್ರಿಯೆಗೆ ಮುಂಚೆ ಕೇಳಿಸಿಕೊಳ್ಳುವುದು.